डॉक्टर बसवलिंग पचदेवरू के जन्मदिन के अमृत महोत्सव के अंतर्गत विशेष कार्यक्रम। शारदा खानावली द्वारा भव्य अन्नदासोहा एवं महाप्रसाद का आयोजन। हुनुजे परिवार के ओर से डॉक्टर बसवलिंग पचदेवरू का भव्य स्वागत किया गया। आज भाल्की नगर में एक विशेष धार्मिक एवं सामाजिक कार्यक्रम का आयोजन किया गया। पूज्य श्री नाडोजा डॉक्टर बसवलिंग पचदेवरू के जन्मदिवस के अमृत महोत्सव के अंतर्गत भाल्की स्थित शारदा खानावली द्वारा भव्य अन्नदासोहा एवं महाप्रसाद का आयोजन किया गया। इसमें हजारों श्रद्धालुओं ने भाग लिया और आशीर्वाद प्राप्त किया। आज सुबह बसवलिंग पचदेवरू एवं पूज्य गुरुबसव पचदेवरू भाल्की स्थित प्रसिद्ध शारदा खानावली में पधारे। इस अवसर पर हुनुजे परिवार के सदस्यों ने आदरपूर्वक पाद पूजन किया और उन्हें शॉल हार ओढ़कर सम्मानित किया। इस अवसर पर बोलते हुए बसवलिंग पचदेवरू ने कहा कि बाबूराव हुनुजे और उनके परिवार ने शारदा खानावली को एक छोटी सी दुकान से आज एक बड़े पैमाने पर खानावली में बदल दिया है। भाल्की हिरेमठ संस्थान के प्रति उनकी भक्ति और बसवन्ना के सिद्धांतों का पालन सराहनीय है। खानावली में शरणों के और महापुरुषों की तस्वीरों का समावेश भक्तों को प्रेरित करता है। अन्नदासोहा महाप्रसाद डॉक्टर बसवलिंग पचदेवरू के जन्मदिन के अमृत महोत्सव के तहत बाबूराव हुनुजे और शारदा खानावली परिवार ने हर साल की तरह इस साल भी भव्य रूप से अन्नदासोहा और महाप्रसाद का आयोजन किया। 75वें अमृत महोत्सव कार्यक्रम के तहत लगभग 15,000 से 20,000 भक्तों को प्रसाद वितरित किया गया। सभी के लिए पर्याप्त भोजन की व्यवस्था की गई। इस वक्त मल्लिकार्जुन बाबूराव हुनुजे, संगमेश हुनुजे, मल्लम्मा ताई, संतोष पवित्रा मुराले, संतोषी संगमेश हुनुजे, ज्योति मल्लिकार्जुन हुनुजे और हुनुजे परिवार के अन्य सदस्यों ने इस महाप्रसाद में कड़ी मेहनत और सेवा की। पूज्य श्री डॉक्टर बसवलिंग पचदेवरू के जन्मदिवस के अमृत महोत्सव के अवसर पर शारदा खानावली द्वारा आयोजित इस भव्य अन्नदासोहा कार्यक्रम ने भक्तों के लिए एक आध्यात्मिक और सांस्कृतिक उत्सवी माहौल का निर्माण किया। हजारों भक्तों ने संतोष के साथ प्रसाद ग्रहण किया और आशीर्वाद प्राप्त किया। इस प्रकार भाल्की नगर के लोगों ने एक मंच पर समाज सेवा, धार्मिक सेवा और भक्ति परंपरा के सम्मिश्रण का एक अनूठा उदाहरण देखा। ಮತ್ತೆ ಈಗ ಪ್ರತಿ ವರ್ಷದಂತೆ ಶಾರದಾ ಖಾನಾವಳಿ ಏನಿದೆ ಅವರು ಪ್ರತಿ ವರ್ಷದಂತೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ದಾಸೋಹ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹಾಗೂ ಇಲ್ಲಿ ಅವರ ಒಂದು ಖಾನಾವಳಿ ಏನಿದೆ ಇಡೀ ಪೂರ ಖಾನಾವಳಿ ತುಂಬ ಶರಣರ ಒಂದು ಎಲ್ಲ ಶರಣರ ಏನಪ್ಪ ಅಂದ್ರೆ ಭಾವಚಿತ್ರಗಳನ್ನು ಒಳಗೆ ನಾವು ಇದು ಮಾಡ್ತೇವೆ। ಇಡೀ ಒಂದು ಅನುಭವ ಮಂಟಪನೇ ಇಲ್ಲಿ ಬಂದಿದೆ ಅಂತ ಅನ್ನಿಸ್ತದೆ। ತಾವು ಅವ್ರ ಬಗ್ಗೆ ಏನು ಅಂತ? ಎಲ್ಲ ಶರಣ ಬಂಧುಗಳೇ, ಇವತ್ತ ನಮ್ಮ ಬಾಬುರಾವ್ ಅವರು ಈ ಶಾರದಾ ಖಾನಾವಳಿ ಏನು ಮಾಡಿದ್ದಾರೆ, ಮೊದಲು ಸಣ್ಣ ಪ್ರಮಾಣದಿಂದ 4 ತಗಡ ಹಾಕಿ ಶೆಡ್ಡಿನಾಗ ಅವರು ಪ್ರಾರಂಭ ಮಾಡಿದರು. ಆದರೆ ಅವರು ಗುರುಭಕ್ತಿ, ಅವ್ರ ಬಸವ ಭಕ್ತಿ ಮತ್ತು ಕಾಯಕ ನಿಷ್ಠೆ, ಅವ್ರ ಶ್ರದ್ಧೆ ಇವತ್ತು ಇದ್ದಿರೋದ್ರಿಂದ ಅವ್ರಿಗೆ ಗುರು ಬಸವಣ್ಣನವರ ಅಖಂಡ ಆಶೀರ್ವಾದ ಆಗ್ಯದ. ಚನ್ನಬಸವ ಪಟ್ಟದೇವ್ರದ್ದು ಅಖಂಡ ಆಶೀರ್ವಾದ ಆಗ್ಯದ. ಇವತ್ತು ಒಳ್ಳೆ ರೀತಿಯಿಂದ ಈ ಭಾಲ್ಕಿಯಲ್ಲಿನೇ ಒಂದು ಒಳ್ಳೆ ಖಾನಾವಳಿ ಯಾವುದು ಅನ್ನೋದು ಶಾರದಾ ಬಾಬುರಾವ್ ಖಾನಾವಳಿ ಅನ್ನೋಂಥ ಒಂದು ಪ್ರತೀತಿ ಬಂದು ಮನ್ಯಾಗ ಹೆಂಗೆ ಪ್ರಸಾದ ಇರ್ತದೆ, ಮನ್ಯಾಗ ಹೆಂಗೆ ಊಟ ಇರ್ತದೆ, ಅದೇ ರೀತಿಯಲ್ಲಿ ಇಲ್ಲಿ ಅವರು ಮಾಡ್ತಾರೆ. ಆ ಮನೆ ರುಚಿ ಎಲ್ಲಾದರೂ ಸೇವಿಸಬೇಕು, ಪ್ರಸಾದ ತಗೋಬೇಕು ಅನ್ನೋದಿದ್ದರೆ ಅದು ಶಾರದಾ ಬಾಬುರಾವ್ ಖಾನಾವಳಿ ಬರಬೇಕು. ಮತ್ತು ಅದರಲ್ಲಿ ಇಲ್ಲಿ ಕುಂತಾಗ ಊಟ ಮಾಡುವಾಗ ಅದು ಊಟ ಆಗಂಗಿಲ್ಲ. ಶರಣರ ಚಿತ್ರಗಳೆಲ್ಲ ನೋಡ್ತಾ ಹೋದಂಗೆ ಅದು ಪ್ರಸಾದ, ಅದು ಊಟ ಮಾಡಿದ್ರೆ ಅದು ಪ್ರಸಾದ ಆಗಿ ಪರಿವರ್ತನೆ ಆಗ್ತದೆ. ಅದು ಪ್ರಸಾದ ಆಗಿ ಪರಿವರ್ತನೆಯಾಗಿ ಅದು ಪ್ರಸಾದಮಯ ಶರೀರ ಆಗ್ತದೆ. ಅಂಥ ಒಂದು ತಾಕತ್ತು ಶರಣರಲ್ಲದ. ಅಂಥ ಶರಣರ ಭಾವಚಿತ್ರಗಳು ನೋಡ್ತಾ ಅವ್ರ ನೆನವನ್ನು ಮಾಡ್ತಾ ಇಲ್ಲಿ ಪ್ರಸಾದ ಮಾಡ್ತಾರೆ. ಯಾರೇ ಬಂದರೂ ಇದನ್ನು ಸುಮ್ಮನೆ ನೋಡ್ಕೋತಾ ಮಾಡ್ರೆ 1 ರೊಟ್ಟಿ ಉಂಬೋದು 2 ರೊಟ್ಟಿ ಉಂತನೋ 3 ರೊಟ್ಟಿ ಉಂತನೋ ಹೇಳೋಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ಒಳ್ಳೆ ರೀತಿಯಿಂದ ಅವರು ಮಾಡಿದ್ದಾರೆ. ಬಹುತೇಕ ನನಗನ್ಸಿದ ಮಟ್ಟಿಗೆ ನಮ್ಮ ಕರ್ನಾಟಕದಾಗೆ ಲಕ್ಷ ಖಾನಾವಳಿ ಇದ್ದಿರಬೇಕು. ಈ ರೀತಿ ಶರಣರ ಭಾವಚಿತ್ರ ಇದ್ದಂಥ ಏಕೈಕ ಖಾನಾವಳಿ ಶಾರದಾ ಖಾನಾವಳಿ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬರ್ತಾಯಿದೆ. ಅದಕ್ಕೆ ಅವರು ಇವತ್ತು ಪ್ರತಿ ವರ್ಷ ದಾಸೋಹ ಮಾಡ್ಲತ್ತಾರ.
ಅವ್ರು ದಾಸೋಹ ಮಾಡ್ತಾ ಹೋದಂಗೆ ಬಸವಣ್ಣವ್ರಿಗೆ ಕೊಟ್ಟೆ ಕೊಡ್ಲತ್ತಾರ. ಈ ವರ್ಷನೂ ದೊಡ್ಡ ಪ್ರಮಾಣದ ನಿಮ್ಗೆ ಭಾರ ಆಗಬಾರ್ದಂತ ನಾವು ಕೇಳಿದ್ರು ಇಲ್ಲ ನಾವು ಏನೇ ಆಗಲಿ ಮನಸಾಪೂರ್ವಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ತನು ಮನ ಭಾವ ಎಲ್ಲ ಮನ ಮುಟ್ಟಿ ಇವತ್ತಿನ ದಾಸೋಹ ಕೈಕೊಂಡಾರ. ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ದೇವರು ಬಸವಣ್ಣ ಗುರು ಬಸವಣ್ಣನವರು ಸದ್ಗುರುಗಳು ಅವ್ರಿಗೆ ಹೆಚ್ಚೆಚ್ಚು ಕೊಡಲಿ ಅಂತ ನಾನು ಪ್ರಾರ್ಥಿಸಿ ಆ ಎರಡು ಮಾತನ್ನು ಮುಕ್ತಾಯ ಮಾಡಿ. ಲಿಂಗಯ್ಯನಮ್ಮ ಹಾಡಿದರೆನ್ನು ಒಡೆಯನ ಹಾಡುವೆ, ಬೇಡಿದರೆನ್ನು ಒಡೆಯನ ಬೇಡುವೆ, ಒಡೆಯ ಮೊಡಲ ತೋರಿಯನ್ನ ಬಡತನವ ಭಿನ್ನಯಿಸಿವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಬಡ್ಡಿ ಬೇಡುವೆ. ವಿಶ್ವಗುರು ಬಸವಣ್ಣನವರನ್ನ, ಪರಂಪರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ, ಬಸವಲಿಂಗ ಪಟ್ಟದೇವರನ್ನ, ಗುರುಸು ಪಟ್ಟದೇವರ ಸ್ಮರಿಸುತ್ತಾ ಈ ಅಮೃತ ಮಹೋತ್ಸವದ ಬಸವಲಿಂಗ ಪಟ್ಟದೇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ದಾಸೋಹ ಕಾರ್ಯವನ್ನು ನಮ್ಮ ಬಾಬುರಾವ್ ಹುಣಜಿಯವರು ದಾಸೋಹ ಪೂರ ಸಂಪೂರ್ಣವಾಗಿ ದಾಸೋಹವನ್ನು ವಹಿಸಿಕೊಂಡಿದ್ದಾರೆ. ಅವರು ಈ ದಾಸೋಹದಲ್ಲಿ ಲಾಡು, ಲಡ್ಡು ಹಾಗೂ ಚಪಾತಿ ಮತ್ತು ಪಲ್ಯ, ಅನ್ನ, ಬ್ಯಾಳಿ, ಖಾರ್ಬೂಂದಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 20,000 ಜನ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೆವು. ಆಮೇಲೆ ನಮ್ಮ ಮಠದ ಶಾಲೆಗಳು ಸಹ ಅವಕ್ಕೆಲ್ಲ ಪ್ರಸಾದ ಲಾಡು ವ್ಯವಸ್ಥೆ ಮಾಡಲಾಗಿದೆ. ಈ ಸಂಪೂರ್ಣ ವ್ಯವಸ್ಥೆಯನ್ನು ನಾವೆಲ್ಲ ಮಠ ಅಪ್ಪರ ಆಶೀರ್ವಾದ, ಗುರುಬಸವ ಪಟ್ಟದೇವರ ಮಾರ್ಗದರ್ಶನದಂತೆ ನಾವೆಲ್ಲ ಸಂಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಈಗ ಸಂಪೂರ್ಣವಾದ ನಮ್ಮ ಬಾಬುರಾವ್ ಹುಣಜಿಯವರು ದಾಸೋಹ ರೀತಿಯಾಗಿ ಶಾರದಾ ಖಾನಾವಳಿಯವರು ಅವರು ಸಂಪೂರ್ಣವಾಗಿ ಇಲ್ಲಿ ನಮ್ಮ ದಿನಾಂಕ 20/8/2025 ನಾವು ಪ್ರಾರಂಭ ಮಾಡಿದೆವು. ಪ್ರತಿದಿನ ರಾತ್ರಿ ಯಾಕಂದ್ರೆ 40 ಕ್ವಿಂಟಲ್ ಲಾಡು ವ್ಯವಸ್ಥೆ ಮಾಡಿದೆವು. ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇದ್ದೆವು. ಎಲ್ಲ ಜನರು ತಾವು ದಾಸೋಹ ಪ್ರಸಾದ ವ್ಯವಸ್ಥೆ ತಗೊಂಡು ಹೋಗಬೇಕಾಗಿ ಅಂತ ನಾವು ಕಳಕಳಿ ವಿನಂತಿ ಮಾಡ್ತೀವಿ. ಸರ್, ಈ ಶಾರದಾ ಖಾನಾವಳಿ ಪ್ರತಿ ವರ್ಷದಂತೆ ಮಾಡ್ತಾ ಇದ್ದಾರೆ. ಆದರೆ ಈ ಅಮೃತ ಮಹೋತ್ಸವದ ನಮ್ಮದು 20,000 ಜನಗೆ ಒಂದು ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತಾವೇನು ಹೇಳ್ಬೇಕು? ಅವರು ಸುಮಾರು ನಮ್ಮ ಅಪ್ಪರ ಹುಟ್ಟುಹಬ್ಬದಿಂದ ಇದೇ ನಮ್ಮಲ್ಲಿ ಬೆಳೆದು ಇದು ಆದವ್ರ ಅಪ್ಪರ ಮಾರ್ಗದರ್ಶನ ನಡೆದವ್ರ ಅವರು ಸುಮಾರು ವರ್ಷ ಅಪ್ಪರು ಹುಟ್ಟುಹಬ್ಬಕ್ಕೆ ಅವರೇ ಮಾಡ್ತಿದ್ರು. ಮಠದಲ್ಲಿ ಇರ್ತಿದ್ರು ಪ್ರತಿ ವರ್ಷ. ಈ ವರ್ಷ ಅಮೃತ ಮಹೋತ್ಸವ ಇರೋ ಸಲುವಾಗಿ ಈ ದೊಡ್ಡ ಪ್ರಮಾಣದಲ್ಲಿ ಅಪ್ಪರು ಇಲ್ಲಿ ಆಶ್ರಮದಲ್ಲಿ ಮಾಡೋದರಿಂದ ಅವ್ರಿಗೆ ಪೂರ ದಾಸೋಹ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ.